ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಉಡುಪಿ ಡಿಶಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಣಿಲೆ ಮತ್ತು ಹೆಸರು ಕಾಳು ಹಾಕಿ ಸುಕ್ಕ ರೆಸಿಪಿಯನ್ನು ರೆಡಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ 70 ಕಣಿಲೆಯ ಬಿಳಿ ಭಾಗವನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಫ್ರೆಂಡ್ಸ್, ಒಂದು ದಿನ ಆದ ನಂತರ ಕಣಿಲೆಯ ನೀರನ್ನು ಈ ರೀತಿ ಚೆನ್ನಾಗಿ ತೊಳೆದು ನೀರು ಬಸಿದು ಪುನಃ ಸ್ವಲ್ಪ ನೀರನ್ನು ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿ, ಅದು ತೇಲ್ತದೆ, ಮುಳುಗುವಷ್ಟು ನೀರನ್ನು ಹಾಕಿ ಇದೇ ಟೈಮಿಗೆ ನಾಳೆ ಪುನಃ ನೀರು ಚೇಂಜ್ ಮಾಡಬೇಕಾಗ್ತದೆ. ಈ ರೀತಿ 3 ದಿನ ಮಾಡಬೇಕು. ಕೂಡಲೇ ನಮಗೆ ಪಲ್ಯ ಮಾಡಲಿಕ್ಕೆ ಆಗೋದಿಲ್ಲ. ಒಂದು 3 ದಿನ ಬಿಟ್ಟು ನಂತರ ಪಲ್ಯ ಮಾಡುವ ಕ್ರಮ. ನಾನಿಲ್ಲಿ 3 ದಿನ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೇನೆ. ನೀರಲ್ಲಿ ಹಾಕಿ 3 ದಿನ ಆದ ನಂತರ ಚೆನ್ನಾಗಿ 1-2 ಸರಿ ಚೆನ್ನಾಗಿ ತೊಳೆದುಕೊಳ್ಬೇಕಾಗ್ತದೆ. ಇವಾಗ ಚೆನ್ನಾಗಿ ತೊಳೆದಾಯಿತು. ಇನ್ನು ಪಲ್ಯವನ್ನು ರೆಡಿ ಮಾಡುವ. ಗ್ಯಾಸ್ ಒಲೆಯನ್ನು ಒರೆಸಿ ಮಣ್ಣಿನ ಪಾತ್ರೆಯನ್ನು ಇಡ್ತಾ ಇದ್ದೇನೆ. ನೀವು ಯಾವ ಪಾತ್ರೆಯಲ್ಲಿ ಪಲ್ಯ ಮಾಡ್ತೀರೋ ಅದೇ ಪಾತ್ರೆಯಲ್ಲಿ ಪಲ್ಯಕ್ಕೆ ರೆಡಿ ಮಾಡಿ. ಆದಷ್ಟು ಮಣ್ಣಿನ ಪಾತ್ರೆಯಲ್ಲಿ ಪಲ್ಯ ಮಾಡಿದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಒಂದು 4 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. 1 ಚಮಚ ಉದ್ದಿನಬೇಳೆ, 1 ಚಮಚ ಸಾಸಿವೆ, ಒಂದು 4-5 ಜಜ್ಜಿದ ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಕರಿಬೇವಿನ ಎಲೆ. ಸಾಸಿವೆ ಚಟ್ಪಟ ಅಂತ ಸಿಡಿಯೋ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ನಿಮಗೆ ಕಡಲೆಬೇಳೆ ಬೇಕಿದ್ದರೆ ಈ ಟೈಮಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಕಡಲೆಬೇಳೆಯನ್ನು ಹಾಕಿಕೊಳ್ತಾ ಇಲ್ಲ. ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಸಾಸಿವೆ ಚಟ್ಪಟ ಅಂತ ಸಿಡಿತಾ ಉಂಟು. ಈಗ ಇದಕ್ಕೆ ನಾನು 1 ಈರುಳ್ಳಿ, 1 ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ನಿಮಗೆ ಈರುಳ್ಳಿ ಟೊಮೆಟೊ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಈಗ ಇದನ್ನು ಮಧ್ಯಮ ಉರಿಯಲ್ಲಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಬಾಡಿಸಿಕೊಂಡ್ರೆ ಸಾಕಾಗ್ತದೆ. ಈರುಳ್ಳಿ ಟೊಮೆಟೊ ಬಾಡಿಸುವಷ್ಟರಲ್ಲಿ ನಾವು ಹುಣಸೆ ಹುಳಿಯ ನೀರನ್ನು ರೆಡಿ ಮಾಡುವ. ನಾನಿಲ್ಲಿ ದೊಡ್ಡ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ತಾ ಇದ್ದೀನಿ. ಹುಣಸೆ ಹುಳಿಯ ನೀರು ರೆಡಿ ಆಯಿತು. ಫ್ರೆಂಡ್ಸ್, ಈರುಳ್ಳಿ ಟೊಮೆಟೊ ಎಷ್ಟು ಫ್ರೈ ಆದರೆ ಸಾಕಾಗ್ತದೆ. ನೀರಲ್ಲಿ ಹಾಕಿದ ಕಣಿಲೆಯನ್ನು ಚೆನ್ನಾಗಿ 1-2 ಸರಿ ತೊಳೆದು ಹಾಕಿಕೊಳ್ತಾ ಇದ್ದೇನೆ. ಕಣಿಲೆಯನ್ನು ಸ್ವಲ್ಪ ಹೊತ್ತು ಬೇಯಿಸಿ ಅದರ ನೀರನ್ನು ಕೂಡ ತೆಗೆದು ಉಪಯೋಗಿಸಿಕೊಳ್ಬಹುದು. ಫ್ರೆಂಡ್ಸ್, ನಾನಿಲ್ಲಿ 1 ದಿನ ಮುಂಚೆ ನೆನೆಸಿ ಮೊಳಕೆ ಬರಿಸಿದ ಹೆಸರು ಕಾಳನ್ನು ಹಾಕಿಕೊಳ್ತಾ ಇರೋದು. 1 ದಿನ ಮುಂಚೆನೆ ನೆನೆಸಿ ಇಟ್ಟು ನೀರನ್ನು ಬಸಿದು ನಂತರ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಟರೆ ಚೆನ್ನಾಗಿ ಮೊಳಕೆ ಬರ್ತದೆ. ಹೆಸರು ಕಾಳು ಹಾಕಿದರೆ ಪಲ್ಯನೂ ತುಂಬಾ ಸೂಪರಾಗಿ ಟೇಸ್ಟಿಯಾಗಿರ್ತದೆ. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿದ ನಂತರ ಕಲಸಿದ ಹುಣಸೆ ಹುಳಿಯ ನೀರನ್ನು ಹಾಕಿಕೊಳ್ತಾ ಇದ್ದೀನಿ. ನಿಮಗೆ ಹುಣಸೆ ಹುಳಿಯ ಬದಲು ಲಿಂಬೆ ಹುಳಿ ಇದ್ದರೆ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಲೋಟ ನೀರನ್ನು ಹಾಕಿಕೊಳ್ತಾ ಇದ್ದೀನಿ. 1 ಚಮಚ ಅರಶಿನ ಹುಡಿ, 1-2 ಚಮಚ ಕೆಂಪು ಮೆಣಸಿನ ಹುಡಿ, ನಾನು ಮನೆಯಲ್ಲೇ ರೆಡಿ ಮಾಡಿದ ಸಾಂಬಾರು ಪೌಡರನ್ನು ಹಾಕಿಕೊಳ್ತಾ ಇದ್ದೀನಿ. ಸಾಂಬಾರು ಪೌಡರಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಬೇಕು. ಎಲ್ಲವನ್ನು ಒಟ್ಟಿಗೆ ಹಾಕಿ ಬೇಯಿಸಲಿಕ್ಕೆ ಇಡೋದು. ಟೇಸ್ಟಿಗೆ ಒಂಚೂರು ಬೆಲ್ಲವನ್ನು ಹಾಕಿಕೊಳ್ಬೇಕು. ಈಗ ಇದನ್ನು ಪುನಃ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೀರು ಕಡಿಮೆ ಹಾಕಿದರೆ ತಳ ಹಿಡಿಯುವ ಸಾಧ್ಯತೆ ಇರ್ತದೆ. ನೀರು ಸಮಾನವಾಗಿ ಹಾಕಿಕೊಳ್ಬೇಕು. ಎಷ್ಟು ಪಲ್ಯ ಉಂಟು ಅದರ ಮೇಲ್ಮುಖ ಸ್ವಲ್ಪ ಇರಬೇಕು, ಅಷ್ಟು ನೀರು ಹಾಕಿಕೊಳ್ಬೇಕು. ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ 10 ನಿಮಿಷ ಬೇಯಿಸ್ಕೊಳ್ಬೇಕು. ಫ್ರೆಂಡ್ಸ್, 10 ನಿಮಿಷ ಆಯಿತು. ಇವಾಗ ನಾವು ಒಮ್ಮೆ ಮುಚ್ಚಳವನ್ನು ಓಪನ್ ಮಾಡಿ ನೋಡುವ. ಚೆನ್ನಾಗಿ ಪಲ್ಯ ಬೇಯ್ತಾ ಉಂಟು. ಈಗ ಇದಕ್ಕೆ ನಾನು 1 ಕಪ್ ಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಕಾಯಿ ತುರಿಯನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ ಆದ ನಂತರ ಟೇಸ್ಟ್ ನೋಡಿ. ಉಪ್ಪು ಹುಳಿ ಖಾರ ಕಡಿಮೆ ಇದ್ದರೆ ಈ ಟೈಮಲ್ಲಿ ಹಾಕ್ಕೊಳ್ಬೋದು. ಕಾಯಿ ಮೆಣಸು ಇಷ್ಟಪಡುವವರು ಕಾಯಿ ಮೆಣಸು ಬೇಕಿದ್ದರೆ ಹಾಕ್ಕೊಳ್ಬೋದು. ನನಗೆ ಫಸ್ಟಿಗೆ ಹೇಳಲಿಕ್ಕೆ ಮರ್ತೋಯಿತು. ಈಗ ಇದನ್ನು ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ 10 ನಿಮಿಷ ಬೇಯಿಸ್ಕೊಳ್ಬೇಕು. ಫ್ರೆಂಡ್ಸ್, ಬಿಸಿ ಬಿಸಿಯಾಗಿರುವ ಕಣಿಲೆ ಪಲ್ಯ ರೆಡಿ ಆಯಿತು. ಫ್ರೆಂಡ್ಸ್, ನೀವು ಸಹ ಒಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್, ಕಣಿಲೆ ಪಲ್ಯ ಅನ್ನ, ದೋಸೆ, ಚಪಾತಿ, ನೀರು ದೋಸೆ ಇದರೊಟ್ಟಿಗೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.